ಇನ್ನೇನು ಎಲ್ಲ ಪ್ರಯತ್ನ ಮುಗಿದು ಅಂದಾಗ ಆವಾಗ ಕೈ ಹಿಡಿದು ಉದ್ಧಾರ ಮಾಡತಕ್ಕಂಥವನಿಗೆ ಗುರು ತಂಗಿ. ಅದಕ್ಕೆ ಏನಂದ್ರು ಗುರುವಿಗೆ, ಗುರುಹ ಸುಖಾಚ ಸಾಗರು, ಗುರುಹ ಪ್ರೇಮಾಚ ಆಗರು, ಗುರುಹ ಧೈರ್ಯಾಚ ಡೋಂಗರು. ಕದಿ ಕಾಳಿ ಡಳಮಳಿನ ಅಂತ ತಿಳ್ಕೊಂಡು ಮರಾಠಿಯೊಳಗೊಂದು ಮಾತು ಬರ್ತದ. ಆತ ನಮ್ಮ ಪಾಲಿನ ಸುಖದ ಸಮುದ್ರ. ಗುರು ಅಂತಂದ್ರ, ಗುರು ಅಂತಂದ್ರ ತಾಯಿಯ ಪ್ರೀತಿಯನ್ನ ಕೊಡ್ತಕ್ಕಂಥ ಅದೊಂದು ಪ್ರೇಮದ ಆಗರ. ಅದು ಗುರುಹ ಧೈರ್ಯಾಚ ಡೋಂಗರು. ಎಂಥದೇ ಕಷ್ಟ ನಷ್ಟ ತಾಪತ್ರಯ ಬರಲಿ, ಇಂಥ ಒಬ್ಬ ಗುರುಗಳು ಬೆನ್ನ ಹಿಂದೆ ಇದ್ರ ಬೆಟ್ಟದಷ್ಟು ಧೈರ್ಯ ಇದ್ದಂಗತ್ತ ತಂಗಿ. ಅದಕ್ಕೆ ಗುರು ಗುರು ಬಹಳ ದೊಡ್ಡವ. ಗದಗ ಹತ್ರ ತಂಗಿ ಮುಳುಗುಂದ ಅಂತ ಬರ್ತದೆ. ಹೆಸರು ಕೇಳಿರೇನು? ಗದಗ ಹೆಸರು ಕೇಳಿರಿ. ಅಲ್ಲೇ ಸ್ವಲ್ಪ ದೂರದೊಳಗೆ ಮುಳುಗುಂದ ಅಂತ ಬರ್ತದೆ. ಅಲ್ಲಿ ಬಹಳ ದೊಡ್ಡ ಶಿವಯೋಗಿಗಳಾಗಿ ಹೋಗ್ಯಾರ. ಬಾಲಲೀಲಾ ಮಹಾಂತ ಶಿವಯೋಗಿಗಳು ಅಂತ. ಅವ್ರ ಸೇವಾ ಮಾಡಕ್ಕೆ ಗಣಂಗಳಪ್ಪ ಅಂತ ತಿಳ್ಕೊಂಡು ಒಬ್ಬ ಭಕ್ತ ಇದ್ದ. ಆತನ ಹೆಸರೇನ್ರಿ? ಗಣಂಗಳಪ್ಪ. ಇಲ್ಲಿ ಹೆಂಗ ನಮ್ಮ ಮಠದೊಳಗೆ ಕಾಂತಯ್ಯ ಅಂತ ಅದಾನ. ಪಾಪ ಎಷ್ಟು ಸೇವಾ ಮಾಡ್ತಾನ, ಎಷ್ಟು ಓಡಾಡ್ತಾನ, ಮ್ಯಾಲ ಕೆಳಗ ಅದು ತಗೊಂಡು ಬಾ ಇದು ತಗೊಂಡು ಬಾ. ಒಬ್ಬರು ಬಿಟ್ಟು 20 ಮಂದಿ ಸ್ವಾಮಿಗಳು ಬಂದರು ಸಹಿತ ಎಷ್ಟು ಚಂದ ಓಡಾಡಿ ಸೇವಾ ಮಾಡ್ತಾನೆ ನಮ್ಮ ಕಾಂತಯ್ಯ. ಹಂಗ ಅಪ್ಪವ್ರ ಸೇವಾದೊಳಗೆ ಅಲ್ಲಿ ಒಬ್ಬ ಭಕ್ತ ಇದ್ದ, ಗಣಂಗಳಪ್ಪ. ಇದು ಭಾಳ ಹಿಂದಿನ ಮಾತಲ್ಲ, ಭಾಳ ಆದ್ರೂ ಒಂದು 120 130 ವರ್ಷದ ಹಿಂದಿನ ಮಾತಿದು. ಒಂದು ದಿವಸ ಅಜ್ಜಾರ್ ಅಂತಾರ, ಮಹಾಂತ ಶಿವಯೋಗಿಗಳಂತಾರೆ, ಏ ಗಣಗಳಪ್ಪ, ಎಷ್ಟು ದಿವಸರ ಸೇವಾ ಮಾಡ್ತೇವೋ ಇನ್ನು ಸೇವಾ ಮಾಡಿದ ಸಾಕು. ಹೆಂಗೂ ನಿಮ್ಮ ಅಜ್ಜನ ಕಾಲದಿಂದ ಕಿರಾಣಿ ವ್ಯಾಪಾರ ಮಾಡ್ಕೊಂತ ಬಂದಿದ್ದದ, ಆ ಕಿರಾಣಿ ಅಂಗಡಿ ಹಂಗ ಖಾಲಿ ಬಿದ್ದದ, ನೀವು ಹೋಗಿ ಕಿರಾಣಿ ವ್ಯಾಪಾರ ಶುರು ಮಾಡು, ನಿನಗೆ ನನ್ನ ಆಶೀರ್ವಾದ ಐತಿ ಅಂತ ತಿಳ್ಕೊಂಡು ಅಜ್ಜಾರು ಅಂದ್ಬಿಟ್ರು ಬಾಲಿಲ್ಲ ಮಹಾಂತ ಶಿವಯೋಗಿಗಳು. ಅಪ್ಪರ ಅಂಗಡಿಯಾಗ ನೋಡಿದ್ರೆ ಏನೂ ಇಲ್ರಿ. ಒಂದು ವ್ಯಾಪಾರ ಉದ್ಯೋಗ ಮಾಡಬೇಕಾಗಿತ್ತು ಅಂತಂದ್ರೆ ಭಾಂಡವಾಳ ಬೇಕಾಗ್ತದೇನಿಲ್ರಿಪ್ಪ? ಏನು ಭಾಂಡವಾಳ ಇಲ್ಲ, ಮತ್ತು ನಾ ಹೆಂಗೆ ವ್ಯಾಪಾರ ಶುರು ಮಾಡಲಿ? ಏನನ್ನ ಆಶೀರ್ವಾದ ಐತೋ, ಯಾಕೆ ಚಿಂತೆ ಮಾಡ್ತಿ? ಗಿರಾಕಿಗಳು ಏನು ಬಂದು ಕೇಳ್ತಾರೆ, ನನಗೆ ನೆನೆಸ್ಬಿಡು, ಅವ್ರು ಏನು ಕೇಳ್ತಾರೆ ನಾ ಕೊಡ್ತೀನಿ ಅಂತಾರೆ. ಅಷ್ಟೇ ಅಲ್ಲ, ಆ ಅಂಗಡಿ ಮ್ಯಾಲ ಒಂದು ಬೋರ್ಡ್ ಹಾಕು, ಬೇಡಿದವರಿಗೆ ಬೇಡಿದ್ದನ್ನು ಕೊಡಲಾಗುತ್ತದೆ ಅಂತ ಬೋರ್ಡ್ ಹಾಕು. ಏನಂತ? ಬೇಡಿದವರಿಗೆ ಬೇಡಿದ್ದನ್ನು ಕೊಡುತ್ತೇವೆ ಅಂತ ತಿಳ್ಕೊಂಡು ಒಂದು ಬೋರ್ಡ್ ಹಾಕಂದ್ರು ಅಜ್ಜಾರು. ಗುರುಗಳ ಮೇಲೆ ಸಂಶಯ ಮಾಡಲಿಲ್ಲ ಗಣಂಗಳಪ್ಪ. ಯಾಕೆ? ಅವರು ಸೇವಾ ಮಾಡಿದ್ದ, ಅವ್ರ ಹತ್ರ ಎಂಥ ತಾಕತ್ ಐತಿ ಅನ್ನೋದು ಅವನಿಗೆ ಗೊತ್ತಿತ್ತು. ಆಯ್ತು ಅಂತ ತಿಳ್ಕೊಂಡು ಆ ಕಿರಾಣಿ ಅಂಗಡಿ ಮೇಲೆ ಬೋರ್ಡ್ ಹಾಕ್ದ, ಬೇಡಿದವರಿಗೆ ಬೇಡಿದ್ದನ್ನು ಕೊಡುತ್ತೇನೆ. ಮಂದಿಗೆ ವಿಚಿತ್ರ ಆತು. ಅಂಗಡಿ ನೋಡಿದ್ರೆ ಶಿವನ ಮನೆ ಏನೂ ಇಲ್ಲ. ಬಂದು ಕೇಳೋರು, ಏನೋ ಗಣಂಗಳಪ್ಪ, ಮತ್ತು ನಮಗೆ ಕೊಬ್ಬರಿ ಕೊಡು. ಆಯ್ತು ಅಂತ ತಿಳ್ಕೊಂಡು ಅಲ್ಲೇನು ಗಲ್ಲಾ ಪೆಟ್ಟಿಗೆ ಈ ಕಡೆ ಪಕ್ಕದಾಗಿತ್ತು, ಅಲ್ಲಿ ಕುಂಡಿರ್ತಿದ್ದ. ಕುಂತವನ ಮಹಾಂತೇಶ 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 ಅಂತ ತಿಳ್ಕೊಂಡು ಸ್ಮರಣೆ ಮಾಡ್ತಿದ್ದ. ಅವ್ರು ಏನು ಕೇಳಿದ್ರು ಅಲ್ಲಿ ಮುಂದೆ ಅದು ಪ್ರಕಟ ಆತಿತ್ತು. ಅವ್ರು ಎಷ್ಟು ಕೇಳಿದ್ರು ಅದನ್ನು ಅವರಿಗೆ ಕೊಟ್ಟು ಬಿಡ್ತಿದ್ದ. ಹಿಂಗೆ ಕೇಳಿದವ್ರಿಗೆ ಕೇಳಿದ್ದು ಕೊಡಕತ್ತ ಗಣಂಗಳಪ್ಪ. ಒಂದೆರಡು ಗಿರಾಕಿ ಇದ್ದು, ಹೆಚ್ಚಿನ ಗಿರಾಕಿ ಇರ್ತಾವಲ್ಲ, ಮಿಕ್ಕಿದ ಗಿರಾಕಿ ಅಂತ ಕರೀತಾರೆ. ಎಲ್ಲಿ ಹೋದ್ರೆ ಅವ್ರು ಇಬ್ಬರು ಇರೋರ, ಸ್ವಾಮಿಗಳದ್ದು ಭಾಳ ಆಗಿ ತಡಿ ನೋಡಬಿಡೋನು ಇರ್ತೈತೇನಿಲ್ಲ. ಒಂದು ಇಬ್ಬರು ಕಂಪ್ನಿ, ಒಂದೆರಡು ಕಂಪ್ನಿ ಇದ್ದೇ ಇರೋದ, ಎಲ್ಲಿ ಹೋದ್ರೂ ಇರೋದ ಅದು. ಅವ್ರಂದ್ರು, ಈ ಗಣಂಗಳಪ್ಪಗೆ ಇಂಥದ್ದು ಕೇಳಬೇಕು, ಅವನಿಗೆ ಕೊಡಾಕ ಬಂದಿರಬಾರ್ದು, ಅಂಥದ್ದು ಕೇಳಬೇಕು. ಬಂದ್ರು ಇಬ್ರು ಮಾತಾಡ್ಕೊಂಡು, ಏನೋ ಗಣಂಗಪ್ಪಳಪ್ಪ, ನಾವು ಕೇಳಿದ್ದು ಕೊಡ್ತೀಯೇನು? ಓಹೋ ಕೊಡ್ತೀನಿ ರೀ, ಮಹಾಂತೇಶನ ಆಶೀರ್ವಾದ, ಬಾಲಲೀಲಾ ಮಹಾಂತ ಶಿವಯೋಗಿ ಆಶೀರ್ವಾದ, ಏನು ಕೇಳ್ತೀರಿ ಕೇಳ್ರಿ. ಏನು ಕೇಳ್ಬೇಕು ತಂಗಿ? ಅವ ಮೊದಲನೇ ಕೇಳ್ದ, ಅಬಬಬಬಬ ಕೊಡು ಅಂದವ. ಏನು ತಂಗಿ? ಅಬಬಬಬ ಕೊಡು ಅಂದ. ಹಾ ಅಂದವ ಗಣಂಗಳಪ್ಪ. ವಸ್ತು ಅಲ್ಲ ಏನಲ್ಲ, ಅಬಬಬ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕವ? ಏನು ತಮ್ಮ, ಮತ್ತು ನಿನಗೇನು ಬೇಕು? ನನಗೆ ಅಲಲಲ ಕೊಡು ಅಂದವ. ಬಾಲಲಲ ಕೊಡು ಅನ್ನಕತ್ತಾನ, ಇನ್ನೊಬ್ಬ ಅಬಬಬಬ ಕೊಡು ಅನ್ನಕತ್ತಾನ. ಇದು ಬಹಳ ವಿಚಿತ್ರ ಆತವನಿಗೆ. ಒಂದು ವಸ್ತು ಇದ್ರೆ ಮಹಾಂತೇಶನ್ ನೆನೆಸಿ ಕೊಡಾಕ ಬರ್ತಿತ್ತು. ಇದು ವಸ್ತು ಅಲ್ಲ ಏನಲ್ಲ, ಒಬ್ಬ ಅಬಬಬ ಅಂತಾನ, ಒಬ್ಬ ಅಲಲಲ ಅಂತಾನ.
ಇದು ಹಿಂಗ ನೋಡಿದ್ರೆ ಇದು ಬಗೆ ಹರಿದಿಲ್ಲ, ಇಲ್ಲಿ ಕುಂತ್ರ ಅಂತ ತಿಳ್ಕೊಂಡು ಎಲ್ಲಿಗೆ ಬಂದ ಸೀದಾ ಮಠಕ್ಕೆ ಬಂದ. ಅಲ್ಲಿ ಗವಿ ಮಠ ಅಂತದ, ಹೆಂಗಿಲ್ಲ ನಮ್ಮ ಮಠ ಅದ ಹಂಗೆ ಗವಿ ಮಠ ಅಂತದ. ಅದ ಅಜ್ಜಾರು ಗವಿಯೊಳಗಿಂದ ಪೂಜಾ ಗೀಜಾ ಮುಗಿಸ್ಕೊಂಡು ಹೊರಗೆ ಹಿಂಗೆ ಪಡಸಾಲಿಯೊಳಗೆ ಬಂದು ಬಿಸಿಲಿಗೆ ನಿಂತಿದ್ರು. ಇವ ಉದ್ದ ಸಾಷ್ಟಾಂಗ ಹಾಕದ ಗಣಂಗಳಪ್ಪ, ಗಟ್ಟಿಯಾಗಿ 2 ಪಾದ ಹಿಡ್ದ. ಯಪ್ಪ ಒಂದೆರಡು ಹೆಚ್ಚಿನ ಗಿರಾಕಿ ಬಂದವ್ರಿ, ಯಾಕೋ ಏನಂತ ಕೊಡಾಕ ಬರಬಾರ್ದು ಅಂಥದ್ದು ಕೇಳಾಕತ್ತಾರ್ರಿ. ಅಂಥದ್ದು ಏನು ಕೇಳಾಕತ್ತಾರ? ಒಬ್ಬ ಅಬಬಬ ಬೇಕನ್ನಕತ್ತನ್ರಿ, ಒಬ್ಬ ಅಲಲಲ ಬೇಕನ್ನಕತ್ತನ್ರಿ. ಮತ್ತು ನಾ ಹ್ಯಾಂಗೆ ಕೊಡ್ರಿ ಯಪ್ಪ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವೋ? ನಿನ್ನ ಅಂಗಡಿಯಾಗ ಮ್ಯಾಲ ಒಂದು ಫಳಿ ಅದ ನೋಡು, ಆ ಫಳಿ ಮ್ಯಾಲ ಒಂದು ಭಾಳ ದಿವಸ ಹಿಂದೆ ಇಟ್ಟಿದ್ದು ಒಂದು ಡೆಬ್ಬಿ ಅದ. ಆ ಡೆಬ್ಬ್ಯಾಗ ಅವ್ರು ಏನು ಬೇಕು ಅಂತೇಳಿ ಕೇಳಿ ಅದ್ರೊಳಗೆ ಕೈ ಹಾಕ್ಸಕಚ್ಚು, ಅವ್ರು ಕೇಳಿದ್ದು ಸಿಗ್ತದ. ಬಂದ ವಾಪಸ್, ಕರೆಗೂ ಅಲ್ಲಿ ಒಂದು ಡೆಬ್ಬಿ ಇತ್ತು, ಇವನು ಲಕ್ಷದಾಗ ಇದ್ದಿದ್ದಿಲ್ಲ. ಅದು ಅವ್ರ ಮುಂದೆ ಇಟ್ಟ. ತಮ್ಮ ನಿನಗೇನು ಬೇಕು? ಅಬಬಬ ಬೇಕ್ರಿ. ಹಾಕಿ ಒಳಗೆ ಕೈ ಒಳಗೆ ಹಾಕಿದ್ದ ತಡ ಎಂದು ಕೂತಿತ್ತೋ ಏನೋ ಒಂದು ಕರಿ ಚೋಳು ಕೂತಿತ್ತು ನೋಡ್ರಿ. ಅಬಬ ಬೇಕು ಅಂತ ಹೇಳಿ ಹಿಂಗೆ ಒಳಗೆ ಕೈ ಹಾಕಿದ್ದೆ ತಡ ಸಟ್ ಅಂತ ಹೊಡಿತು. ಅಬ್ಬಬ್ಬಬ್ಬಬ್ಬಬ್ಬ. ಎತ್ತಮ್ಮ ನಿನಗೇನು ಬೇಕು? ನನಗೆ ಅಲಲಲ ಬೇಕು. ಹಾಕಿ ಕೈ. ಯಾವಾಗ ಇವ ಅಲಲಲ ಬೇಕು ಅಂತೇಳಿ ಕೈ ಹಾಕದ ಮತ್ತದು ಸಟ್ ಹೊಡಿತು. ಅಲಲಲಲಲಲ. ಇದು ಹಾಸ್ಯ ಅನಿಸಿದ್ರು ಸಹಿತ ಇದು ಆಗಿರ್ತಕ್ಕಂಥ ಘಟನೆ. ಏನು ಹೇಳ್ತದ ಈ ಘಟನೆ ಅಂತಂದ್ರೆ, ಗುರುವಿನ ವಾಕ್ಯ ಎಂದಿಗೂ ಕೂಡ ಸುಳ್ಳಾಗೋದಿಲ್ಲ ತಂಗಿ. ಒಮ್ಮ ಗುರುವಿನ ಕೃಪಾ ನಿಮ್ಮ ಮ್ಯಾಲ ಆತು ಅಂತಂದ್ರೆ ಕೈ ಬಿಡುವುದಿಲ್ಲ ತಂಗಿ ಗುರು. ಯಾಕ? ಅವನ ಇವ, ಇವನ ಅವ. ಏಕಮೂರ್ತಿ ಸ್ತ್ರಯೋ ಭಾಗ ಗುರುರ್ಲಿಂಗಂತು ಜಂಗಮ.